ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿಗೆ ದಿನೇ ದಿನೇ ಹರಿತಾ ಇದೆಯಾ ಹೆಚ್ಚು ನೀರು? ತಮಿಳುನಾಡಿಗೆ ಕೆಆರ್ಎಸ್ನಿಂದ ಹೆಚ್ಚು ನೀರು ಬಿಡ್ತಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಎತ್ತಿದೆ. ಇನ್ನು ಕೆಆರ್ಎಸ್ನಿಂದ ಹೋಗ್ತಾ ಇರೋ ಹೊರ ಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಕೆಆರ್ಎಸ್ನಿಂದ ಹೊರ ಹರಿವು ಪ್ರಮಾಣ 4824 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕಳೆದ 4 ದಿನಗಳಿಂದ 2 ರಿಂದ 4 ಕ್ಯೂಸೆಕ್ ಹರಿತಾ ಇದ್ದ ನೀರು ಇದೀಗ 5000 ಕ್ಯೂಸೆಕ್ ಗಡಿ ದಾಟುವತ್ತ ಹೊರ ಹರಿವು ಪ್ರಮಾಣ ಹೆಚ್ಚಳವಾಗಿದೆ. ಇನ್ನು ದಾಖಲೆಯಲ್ಲಿ ಒಂದು ಅನಧಿಕೃತವಾಗಿ ಬೇರೆ ಲೆಕ್ಕ ಇರೋ ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಕಳೆದ 1 ವಾರದಿಂದ ಕಬಿನಿಯಿಂದ ನೀರು ಬಿಡ್ತಾ ಇದ್ದ ಸರ್ಕಾರ ಕಬಿನಿಯಲ್ಲಿ ನೀರಿನ ಮಟ್ಟ ಇಳಿದಿದ್ರಿಂದ ಈಗ ಕೆಆರ್ಎಸ್ನಿಂದ ನೀರು ರಿಲೀಸ್ ಆಗಿದೆ. ನೀರು ಬಿಡ್ತಾ ಇರೋ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿಗೆ ದಿನೇ ದಿನೇ ಹರಿತಾ ಇದೆಯಾ ಕಾವೇರಿ ನೀರು ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಈಗಾಗಲೇ ಇಂದಿನ ನೀರಿನ ಮಟ್ಟ ನೋಡಿದ್ರೆ 108.48 ಅಡಿ ಇತ್ತು. ಒಳಹರಿವು 1367 ಕ್ಯೂಸೆಕ್. ಇನ್ನು ಹಾಗಾದ್ರೆ ಇಲ್ಲಿ ಹೊರ ಹರಿವು 4824 ಕ್ಯೂಸೆಕ್ ಏರಿಕೆಯಾಗಿದೆ. ಒಂದ್ ಕಡೆ ಪ್ರಸ್ತುತ ನೀರಿನ ಸಂಗ್ರಹ 30.222 ಟಿಎಂಸಿ ಒಟ್ಟು ಸಂಗ್ರಹ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗಾಗಲೇ ಕೆಆರ್ಎಸ್ ನಿಂದ ಹೋಗ್ತಾ ಇರೋ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇರುವಂತದ್ದು. ಇಲ್ಲಿ ಹೆಚ್ಚಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಎಸ್ ಅಂಕಿತ, ಏನು ರಾಜ್ಯ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ಲಿಕ್ಕಾಗಿ ಕೆಆರ್ಎಸ್ ಇಂದ ಏನು ಆಗಸ್ಟ್ 15ರಿಂದ ಕದ್ದು ಮುಚ್ಚಿ ನೀರನ್ನು ಬಿಡ್ತಿತ್ತು. ಈಗ ನೀರು ಇದೀಗ ರಾಜಾರೋಷವಾಗಿ ಬಿಡ್ತಿದೆ ಅನ್ನೋ ಅನುಮಾನ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಕೆಆರ್ಎಸ್ ನಲ್ಲಿ ಕೆಆರ್ಎಸ್ ಡ್ಯಾಮ್ ದಿನೇ ದಿನೇ ನೀರಿನ ಪ್ರಮಾಣ ಹೊರಹರಿವು ಹೆಚ್ಚಾಗ್ತಾ ಇರುವಂತದ್ದು. ಅದನ್ನು ಕೂಡ ಏನು ಸ್ಟಾರ್ಟಿಂಗ್ ಏನು ಆಗಸ್ಟ್ 15ರಂದು ಬಿಟ್ಟಂತ ಪ್ರಮಾಣ 2000 ಅಂತ ಹೇಳ್ತಾ ಇದ್ದಂತ ದಾಖಲೆಗಳಲ್ಲಿ 2000 ಪ್ರಮಾಣ ಇದೀಗ ದಾಖಲೆಗಳಲ್ಲಿ 5000 ತೋರಿಸಿ ಇದೀಗ ಹೆಚ್ಚುವರಿಯಾಗಿ ಕೂಡ ನೀರು ಹರಿದು ಹೋಗ್ತಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಕೂಡ ನದಿಯಲ್ಲಿ ಸಾಕಷ್ಟು ಪ್ರಮಾಣ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಏನು ಸದ್ಯದ ಪ್ರಸ್ತುತ ದಾಖಲೆಗಳ ಪ್ರಕಾರ ಏನು ಕಾವೇರಿ ನೀರಾವರಿ ನಿಗಮ ತೋರಿಸ್ತಾ ಇದೆ, ಇದು ನೀರಿನ ಪ್ರಮಾಣ ಸದ್ಯಕ್ಕೆ ಇವತ್ತಿನ ನೀರಿನ ಪ್ರಮಾಣ 4850 ಕ್ಯೂಸೆಕ್ಸ್ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಸುಮಾರು 10,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರಿನ ಪ್ರಮಾಣ ಹರಿದು ಹೋಗ್ತಿದೆ ಅನ್ನೋದು ಕೂಡ ರೈತರ ಆರೋಪ ಆಗಿರುವಂತದ್ದು. ಒಟ್ಟಾರೆಯಾಗಿ ಇದೀಗ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ಬಿಡ್ತಿದ್ದ ನೀರಿನ ಪ್ರಮಾಣ ಇದೀಗ ರೈತರಿಗೆ ಮೋಸವನ್ನ ಮಾಡಿ ತಮಿಳುನಾಡಿಗೆ ಯಥೇಚ್ಛವಾಗಿ ನೀರು ಹರಿಸಿದೆ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಕಾವೇರಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಾ ಇದೆ. ಏನು ಕಳೆದ 5-6 ದಿನಗಳಿಂದಲೇ ನೀರಿನ ಪ್ರಮಾಣ ನಿಗದಿತವಾಗಿ 2000, 3000, 4000 ಇದ್ದಂಥದ್ದು ಇವತ್ತು 4800 ಕ್ಯೂಸೆಕ್ಸ್ ಇರುವಂತಹ ದಾಖಲೆಗಳಲ್ಲಿ ತೋರಿಸ್ತಾ ಇದ್ರೆ 10,000ಕ್ಕೂ ಹೆಚ್ಚು ಪ್ರಮಾಣದ ನೀರು ಈಗ ಹರಿದು ಹೋಗ್ತಾ ಇದೆ. ಈ ಮೂಲಕ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಡುವ ಮೂಲಕ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿದ್ದು ಆದೇಶವನ್ನ ಪಾಲನೆ ಮಾಡ್ಲಿಕ್ಕೆ ಈ ರೀತಿಯಾಗಿ ನೀರನ್ನ ಬಿಡ್ತಾ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಕಳೆದ 3-4 ದಿನಗಳಿಂದ ಕೂಡ ಕಬಿನಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಏನು ಕಬಿನಿಯಿಂದ ಬಿಡ್ತಿದ್ದ ನೀರಿನ ಪ್ರಮಾಣ ಕಡಿಮೆ ಆದ ಹಿನ್ನೆಲೆಯಲ್ಲಿ ಇದೀಗ ಕೆಆರ್ಎಸ್ ನಲ್ಲಿ ಇರುವಂತಹ ನೀರಿನ ಸಂಗ್ರಹವನ್ನು ಕೂಡ ತಮಿಳುನಾಡಿಗೆ ನೀರನ್ನ ಬಿಡುವ ಮೂಲಕ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಮೋಸವನ್ನ ಮಾಡಿ ತಮಿಳುನಾಡಿನ ರೈತ ಹಿತವನ್ನ ಕಾಯ್ದು ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಿದೆ ಅನ್ನೋ ಆರೋಪದ ಪುಷ್ಟಿಯಾಗಿ ಈ ರೀತಿ ನದಿ ಮೂಲಕ ನೀರನ್ನ ಹರಿಸ್ತಿರುವಂತದ್ದು ಜಿಲ್ಲೆಯ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಜೊತೆಗೆ ಈಗಾಗಲೇ ಕೂಡ ಕೇರಳ ನೀರಿನ ಪ್ರಮಾಣ ಕೂಡ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಏನು 110 ಅಡಿ ಎತ್ತರದ ನೀರಿನ ಪ್ರಮಾಣ ಈಗ 108 ಅಡಿಗೆ ಬಂದಿದೆ. ಇದೇ ರೀತಿ ತಮಿಳುನಾಡಿಗೆ ನೀರನ್ನು ಹರಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೀರಿನ ಕುಸಿತ ಕಡಿಮೆಯಾಗಿ ಜಿಲ್ಲೆಯಲ್ಲಿ ಕೂಡ ನೀರಿನ ಏನು ಕುಡಿಯುವ ನೀರಿಗೂ ಕೂಡ ತತ್ವ ಎದುರಾಗುವಂತಹ ಸಾಧ್ಯತೆ ಇರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.